ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ. ಸೊ ಗೈಸ್, ಇವತ್ತಿನ ವ್ಲಾಗಲ್ಲಿ ನಾವು ಕೋಲಾರ ಟು KGF ಹೋಗ್ತಾ ಇದ್ದೀವಿ. ಸೊ ಇದ್ರ ಹಿಂದೆ ಬಂದಿರೋ ವ್ಲಾಗಲ್ಲಿ ನಾವು ಕೋಲಾರ ಟು ಮುಣಬಾಗ್ಲಿಗೆ ಹೋಗಿದ್ವಿ. ಸೊ ಇವಾಗ ನಾವು ಮತ್ತೆ ಕೋಲಾರ ಬಂದು ಸ್ಟೇ ಮಾಡಿ ನೆಕ್ಸ್ಟ್ ಡೇ ನಾವು ಹೋಗ್ತಾ ಇದ್ದೀವಿ KGFಗೆ. ಚಿನ್ನದ ನಾಡು KGFಗೆ ಎಲ್ಲರಿಗೂ ಸ್ವಾಗತಿಸೋಕೆ ಇನ್ನ ಸಮಯವಿದೆ, ಬಿಕಾಸ್ ವಿ ಆರ್ ಟ್ರಾವೆಲಿಂಗ್ ಇನ್ ದ ಬಸ್ ಸ್ಟಿಲ್. ಸೊ ಟ್ರಾವೆಲ್ ಮಾಡಿ ರೀಚ್ ಆದಮೇಲೆ ನಾವು ನಿಮಗೆ ವೆಲ್ಕಮ್ ಮಾಡ್ಬೋದು. ವೆಲ್ಕಮ್ ಟು KGF ಚಿನ್ನದ ನಾಡು. ಅಲ್ಲಿವರೆಗೂ ವಿತ್ ಮ್ಯೂಸಿಕ್ ಸಿನಿಮ್ಯಾಟಿಕ್ಸ್ನ ಎಂಜಾಯ್ ಮಾಡಿ. ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ KGF ಚಿನ್ನದ ನಾಡು ಕರ್ನಾಟಕ. ಸೊ ನಾವು ನಮ್ಮ ಗಾಡಿ ತೊಗೊಂಡಿದ್ದೀವಿ. ಸೊ ನಮ್ಮ ಬಜಾಜ್ ಚೇತಕ್ ಗಾಡಿದು ಇದು ಮಾಡಿಸ್ಬೇಕಿತ್ತು, TL ಅದೇನಂತಾರೆ RC ಮತ್ತು ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ನಾವು KGF ಬಂದಿದ್ದೀವಿ. RTO KGFಗೆ ಬಂದಿದ್ದೀವಿ, KGFಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಏನೇನಿದೆ ಅಂತ. ಟ್ರೀ ಇದೆ, ಅಲ್ಲೊಂದು ಟೆಂಪಲ್ ಇದೆ, ಅಲ್ಲೊಂದು. ಸೊ ಟೆಂಪಲ್ಗೆ ಹೋಗ್ತೀವಿ. RTO ಆಫೀಸ್ ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ 11 o'clock. ಸೊ ಇವಾಗ ನಾವು 8:39 ಆಗಿದೆ. ಸ್ವಲ್ಪ ವೇಟ್ ಮಾಡಿ ಟೆಂಪಲ್ ಹತ್ರ ಅಡ್ಡಾಡಿ ಬಂದು ಆದಮೇಲೆ RTO ಕೆಲಸ ಮುಗಿಸ್ಕೊಂಡು ಮತ್ತೆ ಕೋಲಾರ್ಗೆ ಹೋಗಬೇಕು. ಗೈಸು, KGF RTO ಆಫೀಸಿಗೆ ನಾವು ಬಂದಿರೋದು 8:40ಗೆ ಆ್ಯಂಡ್ ಇವಾಗ 8:59 o'clock ಆಗಿ ಬಂದಿದೆ. ಗೈಸು, ನಿಮ್ಗೆ ಗೊತ್ತಿರೋ ಪ್ರಕಾರ ನಾವಿದ್ದೀವಿ KGF ಆ್ಯಂಡ್ ಇಲ್ಲೇ KGF RTO ಆಫೀಸಿಗೆ ಬಂದಿದ್ದೀವಿ. ಆ್ಯಂಡ್ RTO ಆಫೀಸ್ ಓಪನ್ ಆಗೋದು ಆಲ್ಮೋಸ್ಟ್ 11 o'clock, ಇಲ್ಲ ಆಲ್ಮೋಸ್ಟ್ 11 o'clock ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ತನಕ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಕೈಲಿದೆ KGF ಸ್ಟೋನ್ಸು. KGF ಗೈಸು, ನಾವು KGFಲ್ಲಿದ್ದೀವಿ ಆ್ಯಂಡ್ ನಮಗೆ KGF ಸ್ಟೋನ್ ಸಿಕ್ಕಿದೆ. ಸೊ ಇದರಲ್ಲಿ ಗೋಲ್ಡ್ ಇರುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ವಿ ಆರ್ ಗೋನ್ ಟು ಟೇಕ್ ದಿಸ್ ಟು ಬ್ಯಾಂಗ್ಳೂರು, ಲೆಟ್ಸ್ ಗೋ. KGF ಸ್ಟೋನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಗೋಲ್ಡ್ ಸಿಕ್ಕರೆ ಫುಲ್ ಚೇಂಜ್ ಆಗಿಬಿಡುತ್ತೆ ಗೈಸ್, ಲೈಫ್ ಚೇಂಜ್ ಆಗಿಬಿಡುತ್ತೆ. ಬಟ್ ನಾನು ಗೋಲ್ಡ್ ಇಟ್ಕೊತೀನಿ, ಬಟ್ ಸೇಲ್ ಮಾಡಲ್ಲ, ಪ್ಯೂರ್ ಗೋಲ್ಡ್ ಅಲ್ಲ. ಇದರಲ್ಲಿ ಗೋಲ್ಡ್ ಸಿಕ್ಬಿಟ್ರೆ ಕ್ರೇಜಿ ಗೈಸ್, ಆದರೆ ಗೋಲ್ಡ್ ಇರಲ್ಲ ಅಂದ್ಕೊತೀನಿ. ಇಲ್ಲಿ ನೋಡಿ, ಇಲ್ಲೇ ಇತ್ತು, ಇದು ಡಾಂಬರ್, ಇದು ರೋಡ್ದು ಡಾಂಬರು. KGFದು ಸ್ಟೋನ್ ನೋಡ್ಬೋದು ಹೆಂಗಿದೆ ಗೈಸ್. ವಿ ಹ್ಯಾವ್ 1 gram ಆಫ್ ಗೋಲ್ಡ್ ಗೈಸ್. ಸೊ ರೈಟ್ ನಾವು KGFಗೆ ಬಂದಿದ್ದೀವಿ. ಆ್ಯಂಡ್ KGF RTO ಆಫೀಸ್ ಕ್ಲೋಸ್ ಆಗಿದೆ. ಕ್ಲೋಸ್ ಅಲ್ಲ, ಇನ್ನೂ ಓಪನ್ ಆಗಿಲ್ಲ. ಸೊ ಇನ್ನೂ ಟೈಮ್ ಆಗಿ 10 ಗಂಟೆ ಇಲ್ಲ 11 ಗಂಟೆಗೆ ಓಪನ್ ಆಗುತ್ತೆ. ಅಲ್ಲಿವರೆಗೂ ನಾವು ಒಂದು ಲೊಕೇಶನ್ಗೆ ಬಂದಿದ್ದೀವಿ. ಆ್ಯಂಡ್ KGF ಹತ್ರ ನೋಡಿ ಹೆಂಗಿದೆ, ರೋಡ್ಸ್ ಎಲ್ಲ ಕ್ರೇಜಿಯಾಗಿದೆ. ಆ್ಯಂಡ್ ಇಲ್ಲೊಂದು ಟೆಂಪಲ್ ಇದೆ, ಹೋಗ್ಬೇಕಂತ ಇದ್ದೀವಿ. ಸೊ ನೋಡಿ, ಜಾಗ ಕ್ರೇಜಿಯಾಗಿದೆ ಗೈಸ್. ಗೈಸು, ನಾವಿವತ್ತು ಹೋಗ್ತಾ ಇದ್ದೀವಿ ಶ್ರೀ ಪೋನ್ಮಲೆ ಮುರುಗನ್ ಟೆಂಪಲ್. ಸೊ ಬೋರ್ಡಲ್ಲಿ ನೋಡ್ಬೋದು ಏನು ಬರೆದಿದ್ದಾರೆ ಟೈಮಿಂಗ್ಸ್. ಇಲ್ಲಿರೋ ಸ್ಟೆಪ್ಸ್ ಎಲ್ಲ ಓಲ್ಡ್ ಗ್ರಾನೈಟಲ್ಲಿ ಮಾಡಿದೆ ಅಂತ ಅನ್ಸುತ್ತೆ. ಸೊ ಎಲ್ಲ ನೇಮ್ಸ್ ಎಲ್ಲ ಬರೆದಿದ್ದಾರೆ, ಕಾಂಟ್ರಿಬ್ಯೂಟರ್ಸ್. ಗೈಸು, KGF RTO ಪಕ್ಕದಲ್ಲೇ ಒಂದು ಟೆಂಪಲ್ ಇದೆ. ಸೊ ಟೆಂಪಲ್ಗೆ ಹತ್ತಾ ಇದ್ದೀವಿ, ಗುಡ್ಡ ಮೇಲಿದೆ. ನೋಡಿ ಅಕ್ಷರ ಎಲ್ಲ ಬರೆದಿದ್ದಾರೆ, ಎಲ್ಲ ಮೆಟ್ಲಲ್ಲಿ ಒಂದೊಂದು ಅಕ್ಷರ ಬರೆದಿದ್ದಾರೆ, ತಮಿಳ್ ಭಾಷೆಯಲ್ಲಿ ಬರೆದಿದ್ದಾರೆ. ಏನಂತ ವಿಜಯನಗರ ಸೂರ್ಯ ಕಲಾ ಏನೇನೋ ಬಂದಿದೆ ಹೆಸರು, ಚಿಕ್ಕಿಟ. ಇದೊಂದು ಚೀಲ ಬೇರೆ ಇದೆ, ಇದು ಎತ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಸುಸ್ತಾಗ್ತಾಯಿದೆ ಗೈಸ್. ಮೇಲೆ ಹೆಂಗೆ ಕಾಣ್ತೀನಿ ಗೈಸು. ಮೇಲೆ ಬರ್ತಾ ಸುಸ್ತಾದರೆ ಇಲ್ಲಿ ಕುತ್ಕೊಬೋದು.
ಸುಸ್ತಾಗ್ತಿಲ್ಲ ಅಂದರೆ ಇನ್ನೂ ಮೇಲೆ ಹತ್ಬೋದು. ಇಷ್ಟೊಂದು ಲೆಟ್ರಿಸ್ ಯಾಕೆ ಬರೆದಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಬರೆದಿದ್ದಾರೆ. ಸ್ಟಿಲ್ ಟಯರ್ಡಾ ಶಟ್. ಗೈಸ್ ಇಲ್ಲಿ ನೋಡಿ ಎಷ್ಟು ದೊಡ್ಡ ಟೆಂಪಲ್ ಇದೆ. ಸೊ ಗೈಸ್ ಹಿಲ್ಲಲ್ಲಿ ಗಣೇಶ ಟೆಂಪಲ್ ವಿಸಿಟ್ ಮಾಡಿದ್ವಿ. ಸೊ ಹೇಗಿದೆ ಅಂತ ನೀವು ನೋಡ್ಬೋದು, ದರ್ಶನ ಮಾಡ್ಕೊಳ್ಳಿ. ಗೈಸು KGF RTO ಮೇಲೆ ಒಂದು ಗುಡ್ಡ ಇತ್ತು. ಸೊ ಆಪೋಸಿಟ್ ರೋಡಲ್ಲೇ. ಸೊ ಕ್ರೇಜಿ ಆಗಿದೆ ಲೊಕೇಶನ್ ನೋಡ್ಬೋದು. 3-4 ಟೆಂಪಲ್ ವಿಸಿಟ್ ಆಯಿತು ಆ್ಯಂಡ್ ಇವಾಗ ಲಾಸ್ಟ್ ಟೆಂಪಲ್ ವಿಸಿಟ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಗೋ, ಬನ್ನಿ. ನೀವಿಲ್ಲಿ ನೋಡ್ತಿರೋ ದೇವ್ರ ಮೂರ್ತಿ ಶನಿ ದೇವರು. ಗೆಟ್ ಬ್ಲೆಸ್ಸಿಂಗ್ಸ್. ಗೈಸು ಹಿಲ್ಲಲ್ಲಿ ಬಂದಿದ್ದೀವಿ. ಸೊ KGF RTO ಪಕ್ಕದಲ್ಲಿ ಒಂದು ರೋಡ್ ಇದೆ. ಸೊ ಅಲ್ಲಿ ಶನಿದೇವ್ರ ಮೂರ್ತಿ ಇದೆ. ಸೊ ಶನಿದೇವ್ರ ಟೆಂಪಲ್ ಇದೆ. ಪೂಜೆ ಮುಗಿದಾಯಿತು ಆ್ಯಂಡ್ ಕುಂಕುಮ ಹಚ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ನಂಬಿಕೆ ಇದೆ. ಸೊ ಇಲ್ಲಿ ಈ ಥರ ಕಲ್ಲಿಟ್ಬಿಟ್ಟು ಮನೆ ಕಟ್ಟೋದು ಮತ್ತು ಮದುವೆದು ಏನಾದರೂ ಡ್ರೀಮ್ಸ್ ಇರುತ್ತೆ, ಅದು ಕಂಪ್ಲೀಟ್ ಆಗುತ್ತೆ ಅಂತೆ. ಆ್ಯಂಡ್ 3 ರೌಂಡ್ ಹೊಡಿಬೇಕಂತಾದರೂ 3 ರೌಂಡ್ ಸುತ್ತಾಯಿತು ಆ್ಯಂಡ್ ಫೈನಲಿ ಟೆಂಪಲ್ ನೋಡಾಯಿತು. ವಾಪಸ್ ಹೋಗ್ತಾ ಇದ್ದೀವಿ. ನಮ್ಮ ಡ್ಯಾಡ್ ಇದ್ದಾರೆ. ಲೊಕೇಶನ್ ಚೆಕ್ ಮಾಡಿ. ಪೋಸ್ಟರ್ದು ಮಾಡ್ಯಾರ. ಏನು ಪೋಸ್ಟರ್ದು ಇರ್ಬೋದು ಗೈಸು. ಇಲ್ಲಿ ನೋಡ್ಬೋದು ಬೆಟ್ಟದ ಮೇಲೆ ದೊಡ್ಡ ದೊಡ್ಡ ಕಲ್ಲಿದೆ ಆ್ಯಂಡ್ ಇಲ್ಲಿ ಟೆಂಪಲ್ ಆಯಿತು. ಟೆಂಪಲ್ ನೋಡೋದು ಶನಿದೇವ್ರದ್ದು. ಟೆಂಪಲ್ ನೋಡಿ ಬಂದ್ವಿ. ಸೊ ಇದು ದೇವ್ರದ್ದು. ಆ್ಯಂಡ್ ಇವಾಗ ಇಲ್ಲಿ ತ್ರಿಶೂಲ ಇದೆ ನೋಡಿ ಗೈಸ್, ತ್ರಿಶೂಲ. ಓ ಗೈಸು RTO ಕೆಲಸ ಮುಗಿಸಿ ಆಮೇಲೆ ಫೈನಲಿ ಬಸ್ಸಲ್ಲಿ ಸಿಗ್ತೀನಿ. ಗೈಸ್ ಕೋಲಾರಲ್ಲೂ ಪ್ರಾಪರ್ಟಿ ಬ್ಯಾಂಗ್ಳೂರು ಓನರ್ಗಿದೆ. ಗೈಸು ಫೈನಲಿ RTOಗೆ ಹೋಗಿ ಬಂದ್ವಿ ಆ್ಯಂಡ್ ಕೆಲಸ ಆಗಿಲ್ಲ, ಬಟ್ ವಿ ಆರ್ ಗೋಯಿಂಗ್ ಬ್ಯಾಕ್. ಟೈಮ್ ಆಗ್ತಿದೆ, ಹಾಗೆ ತುಂಬ ದಿನ ಸ್ಪೆಂಡ್ ಮಾಡಿದ್ರೂ ಏನಾಗಲ್ಲ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದ ಹೋಮ್ ಟೌನ್. ಲೆಟ್ಸ್ ಹ್ಯಾವ್ 1990 ಸಿನಿಮ್ಯಾಟಿಕ್ ವರ್ಲ್ಡ್. Welcome one more railway crossing by bus. Let's go. ಗೈಸ್ ನಾವಿವಾಗ ಕೋಲಾರ್ಗೆ ಹೋಗ್ತಾ ಇಲ್ಲ. ಸೊ ಡೈರೆಕ್ಟ್ KGF ಇಂದ ಮೆಜೆಸ್ಟಿಕ್ಕಿಗೆ ಬಸ್ಸಲ್ಲಿ ಹತ್ತಿದ್ದೀವಿ ಆ್ಯಂಡ್ ಡೈರೆಕ್ಟ್ ಮೆಜೆಸ್ಟಿಕ್ಕಿಗೆ ರೀಚ್ ಆಗ್ತೀವಿ. ಹಳ್ಳಿಯಿಂದ ಸಿಟಿಗೆ ಬ್ಯಾಕ್ ಟೌನ್. ಲೆಟ್ಸ್ ಗೋ. ಸಿಟಿಗೆ ರೀಚ್ ಆದಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಆನಂದಿಸಿ ಸಿನಿಮ್ಯಾಟಿಕ್ಸ್. Guys, so currently we are crossing Bangalore's Hebbal Bridge.
ಗೈಸ್ ಫೈನಲಿ ಮೆಜೆಸ್ಟಿಕ್ ಹತ್ರ ಆಲ್ಮೋಸ್ಟ್ ಲೋಕಲ್ ಸಿಟೀಸಲ್ಲಿ ರೀಚ್ ಆಗಿದ್ದೀವಿ ಆ್ಯಂಡ್ ವ್ಲಾಗ್ ತುಂಬ ಲಾಂಗ್ ಆಗಿ ಮಾಡಬಾರ್ದು ಅಂದ್ಬಿಟ್ಟು ಡಿಸೈಡ್ ಮಾಡಿ, ಬಿಕಾಸ್ ವ್ಲಾಗ್ ತುಂಬ ಲಾಂಗ್ ಆದರೆ ಇದಾಗುತ್ತೆ, ಪ್ರಾಪರ್ ಆಗಲ್ಲ. ಸೊ ಇವತ್ತಿನ ವ್ಲಾಗ್ನಲ್ಲಿ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಬಾಯ್ ಗೈಸ್. 2 hours ಟ್ರಾವೆಲಿಂಗಲ್ಲಿ 1.5 hour ಕ್ರೇಜಿಯಾಗಿ ನಿದ್ದೆ ಹೊಡೆದ್ಬಿಟ್ಟೆ ಗೈಸ್ ನಾನು. ಓಹ್ ಮೈ ಗಾಡ್, ವಾಟ್ ದ ಹೆಕ್ ಬ್ರೋ. ಬಿಗ್ ಬಾಯ್ಸ್ ಟಾಯ್ಸಲ್ಲಿ ಇವಾಗ ಬಂದಿದೆ ರೋಲ್ಸ್ ರಾಯ್ಸ್ ಕಾರ್ಸ್, ನೋಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ರೋಲ್ಸ್ ರಾಯ್ಸ್ ಕಾರ್ ರಿವ್ಯೂ ಮಾಡಬೇಕಂದ್ರೆ ಕಮೆಂಟ್ ಹಾಕಿ, ಆ್ಯಂಡ್ ಐ ಟ್ರೈ ಟು ಗೋ ಬಿಗ್ ಬಾಯ್ಸ್ ಟಾಯ್ಸ್ ಆ್ಯಂಡ್ ರಿವ್ಯೂ ಇಟ್ ಗೈಸ್. ಇಫ್ ಯು ಸಬ್ಸ್ಕ್ರೈಬ್ ಯು ಆರ್ ಗೈಸ್, ಇಫ್ ನಾಟ್ ಥಿಂಕ್ ಇಟ್ ಸಮಥಿಂಗ್ ಡಿಫ್ರೆಂಟ್ ಯು ಆರ್. ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.